ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವ ವಿಚಾರ ಅಂದರೆ ಅದು ನಾಯಕತ್ವ ಬದಲಾವಣೆಯ ವಿಚಾರ. ಹಾಗಾದರೆ ನಿಜಕ್ಕೂ ನಾಯಕತ್ವ ಬದಲಾವಣೆ ಆಗುತ್ತಾ? ಅಧಿವೇಶನ ಮುಗಿದು ಬೆನ್ನಲ್ಲೇ ನಾಯಕತ್ವ ಬದಲಾವಣೆಯ ಸದ್ದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಭೇಟಿಗೂ ಈಗ DCM DK ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿ ಯಾತ್ರೆಗೆ DCM DK ಶಿವಕುಮಾರ್ ಸಜ್ಜಾಗಿದ್ದಾರೆ. ಈ ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಅದಾದ ಮೇಲೆ ರಾಹುಲ್ ಗಾಂಧಿ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರಲಿಲ್ಲ. ಹೀಗೆ ದೆಹಲಿಗೆ ಹೋಗೋದು, ವಾಪಸ್ ಬೆಂಗಳೂರಿಗೆ ಬರೋದು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವ್ರನ್ನ ಭೇಟಿಯಾಗೋದು, ಹೀಗೆಲ್ಲ ಸಾಕಷ್ಟು ನಡೀತಾನೆ ಇದ್ವು. ಒಂದು ಕಡೆ ಈಗ ಯಾವಾಗ ನಾಯಕತ್ವ ಬದಲಾವಣೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಕರೆಗೆ ಈಗ DCM DK ಶಿವಕುಮಾರ್ ಈಗ ಕಾಯ್ತಾ ಇದ್ದಾರೆ. ಅಧಿವೇಶನದ ನಂತರ ಅಧಿಕಾರ ಹಸ್ತಾಂತರ ಇತ್ಯರ್ಥಕ್ಕೆ DK ಈಗ ಒತ್ತಡ ಹೇರ್ತಾ ಇದ್ದಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಜೊತೆನೂ ಕೂಡ DK ಶಿವಕುಮಾರ್ ಮಾತಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ನಿಂದ ಪುಲಾವ್ ಬರುವಂತಹ ಸಾಧ್ಯತೆ ಇದೆ, ತಮಗೆ ಬಜೆಟ್ ಮಂಡನೆಗೆ ಅವಕಾಶ ಕೊಡಿ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆ ಕಡೆ ಸಂಸತ್ ಅಧಿವೇಶನದಲ್ಲೂ ಕೂಡ ವರಿಷ್ಠರು ಬ್ಯುಸಿಯಾಗಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸಂಸತ್ನಲ್ಲಿ ಬ್ಯುಸಿಯಾಗಿದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಈಗ ನಾಯಕತ್ವ ಬದಲಾವಣೆಗೆ ಬಿಗಿಪಟ್ಟನ್ನು ಹಿಡಿದಂತೆ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಡೆಸ್ಕ್ ಲೈವ್ನಿಂದ ನಮ್ಮ ಪ್ರತಿನಿಧಿ ರೂಪೇಶ್ ಈಗ ಕೊಡ್ತಾ ಹೋಗ್ತಾರೆ. ರೂಪೇಶ್, ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದಂದರೆ ನಾಯಕತ್ವ ಬದಲಾವಣೆ. DK ಶಿವಕುಮಾರ್ ಈಗ ಬಿಗಿಪಟ್ಟನ್ನು ಹಿಡಿದಂತೆ ಕಾಣಿಸ್ತಾ ಇದೆ. ಈಗೇನಾದರೂ ಬಜೆಟ್ ಮಂಡನೆ ಆದ ನಂತರ ಏನಾದರೂ ನಾಯಕತ್ವ ಬದಲಾವಣೆ ಆಗುವ ಲಕ್ಷಣ ಏನಾದರೂ ಗೋಚರಿಸ್ತಾ ಇದೆಯಾ, ಹೇಗೆ ಅಂತ ರೂಪೇಶ್? ಶಿವಕುಮಾರ್ ಹೇಳ್ತಿರೋದು, ನೀವು ಅಧಿವೇಶನ ಮುಗಿಲಿ ಅಂತ ಹೇಳಿದ್ರಿ, ಅದಾದ ಬಳಿಕ ಬಜೆಟ್ ಯಾರು ಮಂಡಿಸಬೇಕು ಅಂತ ಚರ್ಚೆಗಳು ಮುಂದುವರೆದಿದೆ. ಹೀಗಾಗಿ ಒಂದು ಸುತ್ತಿನ ಚರ್ಚೆಯನ್ನು ಮಾಡಬೇಕು. ಯಾಕಂದ್ರೆ ಈ 2.5 ವರ್ಷ ಈಗ ಆಗಿದ್ದಲ್ಲ, ಅದು ನವೆಂಬರ್ ತಿಂಗಳಿಗೆ ಆಗಿಬಿಟ್ಟಿದೆ. ಹೀಗಾಗಿ ಇನ್ನೂ ಕೂಡ 3-4 ತಿಂಗಳು ಆಗೋಗಿದೆ. ಹೀಗಾಗಿ ಇನ್ನೂ ಕಾಯೋದ್ರ ಅರ್ಥ ಇಲ್ಲ. ಹೀಗಾಗಿ ಹೈಕಮಾಂಡ್ ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು. ಹೀಗಾಗಿ ದೆಹಲಿಗೆ ಹೋಗ್ಲಿಕ್ಕೆ ಈಗ DK ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಇಲ್ಲಿಗ ದೆಹಲಿಗೆ ಹೋದ್ರೂ ಕೂಡ DK ಶಿವಕುಮಾರ್ಗೆ ಭೇಟಿ ಫಲಪ್ರದ ಆಗುತ್ತಾ ಅನ್ನೋ ಒಂದು ಚರ್ಚೆ. ಯಾಕಂತ ಹೇಳಿದ್ರೆ ಈಗ ದೆಹಲಿಯಲ್ಲಿ ಸಂಸತ್ ಅಧಿವೇಶನ ಆಗ್ತಾ ಇದೆ. ರಾಹುಲ್ ಗಾಂಧಿ ಸೇರಿ ಹಲವಾರು ನಾಯಕರು ಸಂಸತ್ ಅಧಿವೇಶನದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಭೇಟಿಗೆ ಅವಕಾಶ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಹೈಕಮಾಂಡ್ ಬುಲಾವ್ ಕೊಟ್ರೆ ಹೋದ್ರೆ ಅಲ್ಲಿ ಒಂದು ಗೌರವ ಇರುತ್ತೆ. ಆದ್ರೆ DK ಶಿವಕುಮಾರ್ ಅವರು ದೆಹಲಿಗೆ ಹೋದ್ರೆ ಅಲ್ಲಿ ಭೇಟಿ ಸಕ್ಸಸ್ ಆಗೋದು ಕಷ್ಟ ಅಂತಲೇ ಹೇಳಾಗ್ತಾ ಇದೆ. ಹೀಗಾಗಿ DK ಶಿವಕುಮಾರ್ ವಾದ ಏನಿತ್ತು ಅಂತ ಹೇಳಿದ್ರೆ, ಬಜೆಟ್ ಅಧಿವೇಶನದಲ್ಲೂ ಕಾಯೋದಿಲ್ಲ, ಬಜೆಟ್ ಅನ್ನೇ ನಾನು ಮಂಡಿಸ್ತೇನೆ, ಹೀಗಾಗಿ ನಂಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಹೀಗಾಗಿ ಬಜೆಟ್ ತಯಾರಿ ಮಾಡ್ಕೊಳ್ಬೇಕು, ಆದಷ್ಟು ಬೇಗ ಅಧಿಕಾರವನ್ನ ಬಿಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ ಅಂತೇಳಿ ಹೈಕಮಾಂಡ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಸುತ್ತಿನ ಚರ್ಚೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ನಾನು ಬಜೆಟ್ಗಿಂತ ಮುಂಚಿನ ಅಧಿಕಾರ ಬಿಟ್ಕೊಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಆದ್ರೆ ಇಲ್ಲಿಗ DK ಶಿವಕುಮಾರ್ ಮನೆ ಸದನದಲ್ಲೂ ಕೂಡ ಅದೇ ರೀತಿಯಾಗಿ ಮಾತನ್ನು ಹೇಳಿದ್ರು. ಒಬ್ಬ ಧೈರ್ಯಶಾಲಿಗೆ ಬಹುಮತವನ್ನು ಸೃಷ್ಟಿಸಿಕೊಳ್ಳುವಂತ ಶಕ್ತಿ ಇರುತ್ತೆ, ಧೈರ್ಯ ಕೂಡ ಇರುತ್ತೆ ಅಂತೇಳಿ. ಹೀಗಾಗಿ DK ಶಿವಕುಮಾರ್ ಧೈರ್ಯಶಾಲಿ ಆಗಿದ್ರೆ ಅದೇ ರೀತಿಯಾಗಿ ಅವರಿಗೆ ಬಹುಮತ ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕವಾಗಿ ಪಕ್ಷ ಎಲ್ಲವನ್ನು ಕೂಡ ನಿರ್ಧರಿಸ್ತೇನೆ ಅನ್ನೋದನ್ನು ಹೇಳಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯನವರಿಗೆ ಬಹುಮತ ಇದ್ರೂ ಕೂಡ ಪಕ್ಷ ಓಕೆ ಅಂತ ಹೇಳಿದ್ರೆ ನನಗೆ ಶಾಸಕರ ಬೆಂಬಲ ಕೂಡ ಸಿಗುತ್ತೆ, CM ಸಿದ್ದರಾಮಯ್ಯ ಬೆಂಬಲ ಕೂಡ ಸಿಗುತ್ತೆ. ಇದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಬೇಕು ಅಂತೇಳಿ ಪಟ್ಟು ಹಿಡಿದುಕೋದಂತ ಕಾಣ್ತಾ ಇದೆ. ಆದ್ರೆ ಹೈಕಮಾಂಡ್ ಇದಕ್ಕೆ ಯಾವ ರೀತಿ